ನಮಸ್ಕಾರ ಕನ್ನಡಿಗರೇ, ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ತೃಪ್ತಿ ಬಸವರಾಜ್. ಮೊದಲ ವಿಶ್ವ ಯುದ್ಧದ ಕಾಲದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ನೀಡಲಾಗಿದ್ದ ಸಾಲದ ಹಣವನ್ನು ಈಗ ಮರಳಿ ಪಡೆಯಲು ಭಾರತೀಯ ಕುಟುಂಬವೊಂದು ಮುಂದಾಗಿರುವ ಘಟನೆ ದೇಶಾದ್ಯಂತ ಗಮನ ಸೆಳೆಯುತ್ತಿದೆ. ಸುಮಾರು 109 ವರ್ಷಗಳ ಹಿಂದೆ ನೀಡಿದ 35,000 ರೂಪಾಯಿ ಸಾಲ ಇಂದು ಕೋಟ್ಯಾಂತರ ರೂಪಾಯಿಗಳ ಮೌಲ್ಯ ತಲುಪಿರುವುದು ವಿಶೇಷವಾಗಿದೆ. ಮಧ್ಯಪ್ರದೇಶದ ಸಿಹೋರ್ ಪ್ರದೇಶದ ರುದಿಯಾ ಕುಟುಂಬ ಈ ಅಪರೂಪದ ಪ್ರಕರಣದ ಮೂಲಕ ಸುದ್ದಿಯಲ್ಲಿದ್ದಾರೆ. 1917ರಲ್ಲಿ ಮೊದಲ ವಿಶ್ವ ಯುದ್ಧ ನಡೆಯುತ್ತಿದ್ದ ಸಮಯದಲ್ಲಿ ಬ್ರಿಟಿಷ್ ಆಡಳಿತ ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿತ್ತು. ಯುದ್ಧ ವೆಚ್ಚಗಳನ್ನು ನಿರ್ವಹಿಸಲು ಬ್ರಿಟಿಷ್ ಸರ್ಕಾರ ಸಾರ್ವಜನಿಕರಿಂದ ಸಾಲ ಸಂಗ್ರಹ ಮಾಡುತ್ತಿತ್ತು. ಇದೇ ವೇಳೆ ಪ್ರಸಿದ್ಧ ಭಾರತೀಯ ಉದ್ಯಮಿ ಶೇಠ್ ಜುಮ್ಮನ್ಲಾಲ್ ರುದಿಯಾ ಅವರು ಬ್ರಿಟಿಷ್ ಆಡಳಿತಕ್ಕೆ 35,000 ರೂಪಾಯಿ ಸಾಲವನ್ನು ನೀಡಿದ್ದರು. ಆ ಸಮಯದಲ್ಲಿ ಈ ಹಣವು ಅತ್ಯಂತ ದೊಡ್ಡ ಮೊತ್ತವಾಗಿದ್ದು, ಬ್ರಿಟಿಷ್ ಸರ್ಕಾರವು ಶೇಕಡ 5.5ರಷ್ಟು ಬಡ್ಡಿ ದರದೊಂದಿಗೆ ಅಧಿಕೃತ ಸಾಲ ಪತ್ರವನ್ನು ನೀಡಿದ್ದ ದಾಖಲೆಗಳು ಈಗ ರುದಿಯಾ ಕುಟುಂಬದ ಬಳಿ ದೊರೆತಿವೆ. 1917ರ ಜೂನ್ 4ರಂದು ಈ ಸಾಲ ನೀಡಲಾಗಿದ್ದುದಾಗಿ ದಾಖಲೆಗಳು ಸೂಚಿಸುತ್ತಿವೆ. ಕಾಲಕ್ರಮೇಣ ಶೇಖ್ ಜುಮ್ಮನ್ಲಾಲ್ ನಿಧನರಾದ ನಂತರ ಈ ದಾಖಲೆಗಳು ಕುಟುಂಬದವರ ಗಮನಕ್ಕೆ ಬಂದಿರಲಿಲ್ಲ. ಆದರೆ ಇತ್ತೀಚೆಗೆ ಹಳೆಯ ದಾಖಲೆಗಳನ್ನು ಪರಿಶೀಲಿಸುವಾಗ ಈ ಸಾಲ ಪತ್ರ ಪತ್ತೆಯಾಗಿದೆ. ಇದಾದ ಬಳಿಕ ಕುಟುಂಬ ಸದಸ್ಯರು ಈ ಹಣವನ್ನು ಯಾಕೆ ವಾಪಸ್ ಪಡೆಯಬಾರದು ಎಂಬ ಚರ್ಚೆ ನಡೆಸಿ ಇದೀಗ ಕಾನೂನು ಕ್ರಮ ಕೈಗೊಳ್ಳಲು ಸಿದ್ಧರಾಗಿದ್ದಾರೆ. ಜುಮ್ಮನ್ಲಾಲ್ ಅವರ ಮೊಮ್ಮಗ ವಿವೇಕ್ ರುದಿಯಾ ಅವರು ಬ್ರಿಟಿಷ್ ಸರ್ಕಾರಕ್ಕೆ ಕಾನೂನು ನೋಟಿಸ್ ಕಳುಹಿಸುವ ಬಗ್ಗೆ ಪರಿಶೀಲನೆ ನಡೆಸುತ್ತಿದ್ದಾರೆ. ಅಂದಿನ ಒಪ್ಪಂದದ ಪ್ರಕಾರ ಬಡ್ಡಿ ಸೇರಿಸಿ ಹಣವನ್ನು ವಾಪಸ್ ಪಡೆಯುವ ಹಕ್ಕು ನಮಗಿದೆ ಎಂಬುದು ಕುಟುಂಬದ ವಾದವಾಗಿದೆ. ಹಾಗಾದರೆ 1917ರಲ್ಲಿ ನೀಡಿದ 35,000 ರೂಪಾಯಿಗಳ ಮೌಲ್ಯ ಇಂದು ಎಷ್ಟು ಇರಬಹುದು ಎಂಬ ಪ್ರಶ್ನೆ ಸಹಜವಾಗಿ ಮೂಡುತ್ತದೆ. ಆ ಕಾಲದಿಂದ ಇಂದಿನವರೆಗೆ ಶೇಕಡ 5.5ರಷ್ಟು ಬಡ್ಡಿ ದರದ ಆಧಾರದ ಮೇಲೆ ಲೆಕ್ಕ ಹಾಕಿದರೆ ಈ ಮೊತ್ತವು ಸುಮಾರು 10ರಿಂದ 11 ಕೋಟಿ ರೂಪಾಯಿಗಳವರೆಗೆ ಇರಬಹುದು ಎಂಬುದು ಅಂದಾಜಿಸಲಾಗಿದೆ. ಅಂದಿನ ಕಾಲದಲ್ಲಿ ಶೇಠ್ ಜುಮ್ಮನ್ಲಾಲ್ ರುದಿಯಾ ಭೋಪಾಲ್ ಮತ್ತು ಸಿಹೋರ್ ಪ್ರದೇಶಗಳಲ್ಲಿ ಪ್ರಸಿದ್ಧ ಉದ್ಯಮಿಯಾಗಿದ್ದರು. ಬಟ್ಟೆ ವ್ಯಾಪಾರ ಹಾಗೂ ಆಹಾರ ಧಾನ್ಯ ವಹಿವಾಟಿನಲ್ಲಿ ದೊಡ್ಡ ಮಟ್ಟದ ವ್ಯವಹಾರ ನಡೆಸುತ್ತಿದ್ದ ಅವರು ಅಪಾರ ಆಸ್ತಿ ಮತ್ತು ವ್ಯಾಪಾರ ಸಾಮ್ರಾಜ್ಯ ಹೊಂದಿದ್ದರು ಎಂದು ತಿಳಿದು ಬಂದಿದೆ. ಇದೇ ಕಾರಣದಿಂದ ಬ್ರಿಟಿಷ್ ಆಡಳಿತಕ್ಕೆ ದೊಡ್ಡ ಮೊತ್ತದ ಸಾಲ ನೀಡಲು ಅವರಿಗೆ ಸಾಧ್ಯವಾಗಿತ್ತು ಎನ್ನಲಾಗಿದೆ. ಇದೀಗ ಶತಮಾನಕ್ಕೂ ಹೆಚ್ಚು ಹಳೆಯ ಈ ಸಾಲದ ವಿಚಾರ ಮತ್ತೆ ಚರ್ಚೆಗೆ ಬಂದಿದ್ದು, ಬ್ರಿಟನ್ ಸರ್ಕಾರ ಈ ವಿಷಯಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದರ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಕಾನೂನು ದೃಷ್ಟಿಯಿಂದ ಈ ಪ್ರಕರಣ ಯಾವ ದಿಕ್ಕಿಗೆ ಸಾಗುತ್ತದೆ ಎಂಬುದು ಕುತೂಹಲ ಮೂಡಿಸಿದೆ. ಒಟ್ಟಿನಲ್ಲಿ ಇತಿಹಾಸದ ಪುಟಗಳಲ್ಲಿ ಮರೆತು ಹೋಗಿದ್ದ ಒಂದು ಹಣಕಾಸು ವ್ಯವಹಾರ ಈಗ ಮತ್ತೆ ಬೆಳಕಿಗೆ ಬಂದಿದ್ದು, ಶತಮಾನದ ಬಳಿಕ ಸಾಲ ವಸೂಲಿ ಸಾಧ್ಯವೇ ಎಂಬ ಪ್ರಶ್ನೆ ಎದುರಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.